ಈಗ ಈ ಒಂದು GPR ಟೆಕ್ನಾಲಜಿನಲ್ಲಿ ಬಳಸ್ತಾರೆ ಅಂತ ಬಂದಾಗ ಇಲ್ಲಿವರೆಗೂ 6ನೇ ಗುಂಡಿಯಲ್ಲಿ ಅಸ್ಥಿಪಂಜರ ಸಿಕ್ತು. 6ನೇ ಗುಂಡಿ ಅಸ್ಥಿಪಂಜರ ಸಿಕ್ಕಿದೆ, ಉಳಿದಂತೆ ಎಲ್ಲೂ ಸಿಕ್ಕಿಲ್ಲ. ಇದು ನಿಮ್ಮ ವರಿಗೆ ಟೆನ್ಷನ್ಗೆ ಏನಾದರೂ ಕಾರಣ ಆಗಿದೆಯಾ? 6ನೇ ಗುಂಡಿ ಸಿಕ್ಕಿದೆ ಅಲ್ಲ, ಅವರ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವೈ ಆರ್ ಇಂಡಿಕೇಟಿಂಗ್ ಇಟ್ ಟು ಮೀ. ಬಟ್ ಏನಪ್ಪ ಅಂದರೆ ಟೋಟಲ್ ಏನು ಅವ್ರು ಎಷ್ಟು ಗುಂಡಿಗಳು, ಅದು 100 ಶವಗಳು ಅಂತ ಹೇಳಿದ್ರು. ಕರೆಕ್ಟ್. ಸ್ಟ್ಯಾಟಿಸ್ಟಿಕಲಿ ಅದು ಇಟ್ ಟೆಲ್ಸ್ ಬೈ ಇಟ್ ಸೆಲ್ಫ್ ಈಗ ಏನಾಗಿದೆ ಏನು ಅಂತ. ಅಂಥ ದೊಡ್ಡ ಜಾಗಗಳಿಗೆ ಅನೇಕ ಅನಾಥ ಶವಗಳು ಸಿಗ್ತವೆ, ಅದೆಲ್ಲೆಲ್ಲ ಹಾಕಿರ್ತಾರೆ. ಅದರದೇ ಆದಂಥ ಹಾದಿಯಲ್ಲಿ ಅದು ಇನ್ವೆಸ್ಟಿಗೇಷನ್ ಆಗಲಿ. ಟೋಟಲ್ 15ರಲ್ಲಿ ಬರೀ ಒಂದೇ ಒಂದು ಸಿಕ್ಕಿದ್ರು ಆ ರೀತಿ ಏನು ಹೌ ಮಚ್ ಆಫ್ ಇನ್ವೆಸ್ಟಿಗೇಷನ್ ವುಡ್ ಹ್ಯಾವ್ ಬೀನ್ ಡನ್ ಫಾರ್ ಟೋಟಲ್ 15ಕ್ಕೆ ಮಾಡಿದ್ರು ಒಂದು ಸಿಕ್ಕರೂ ಮಾಡಬೇಕು. ಅದು ತಪ್ಪಿಲ್ಲ, ಅದು ತಪ್ಪಿಲ್ಲ. ನನ್ನ ಅದಲ್ಲ ಒಂದದು. ಇನ್ನೊಂದು ನಮಗೆ ವೆರಿ ವೆರಿ ಸೆನ್ಸಿಟಿವ್ ಇಶ್ಯೂ ಏನಪ್ಪ ಅಂದರೆ, ಈಗ ನೋಡಿ ಇವಾಗ GPR ಇದನ್ನ ಅಂತ ಹೇಳ್ತಾರೆ. ಮಾಡಲಿ, ಬಟ್ ಇಂಥ ಒಂದು ಸೆನ್ಸಿಟಿವ್ ಇಶ್ಯೂನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋಗಬೇಕಾದ್ರೆ ಇವೆಲ್ಲ ಪೂರ್ವಭಾವಿಯಾಗಿ ಯೋಚನೆ ಮಾಡಬೇಕು. ಫಸ್ಟೇನೆ ಜಿಯೋ ಟ್ಯಾಗ್ ಮಾಡಬೇಕು, ಜಿಯೋ ಟ್ಯಾಗ್ ಮಾಡಿ ಸೈಟ್ ಕಂಡೀಷನ್ ಸ್ಟಡಿ ಮಾಡಬೇಕು. ಅದು ಮಾಡಿದಾರ ಇಲ್ವೋ ನನಗೆ ಗೊತ್ತಿಲ್ಲ. ಪ್ಲಸ್ ಯಾರು ಅಕ್ಯೂಸ್ ಮಾಡಿದಾರೋ ಆ ಅಕ್ಯೂಸ್ ಮಾಡಿರೋನು ನಿಜವಾಗ್ಲೂ ಅವ್ನ ಅಕ್ವಿಸಿಷನ್ ಅವನ ಯಾವ ಗ್ರೌಂಡ್ಸ್ ಮೇಲೆ ಮಾಡಿದಾನೆ, ಅವನ ಜೊತೆ ಯಾರು ಇದ್ರೋ ಇಲ್ವೋ. ಹ್ಯೂಮನ್ಲಿ ಇಂಪಾಸಿಬಲ್. ಅವ್ನು ಹೇಳ್ತಾ ಇರೋದು JCBಗಳು ತೆಗೆದ್ಬಿಟ್ಟು ಗುಂಡಿ ತೆಗಿತಾ ಇದ್ದಾರೆ, ಅದನ್ನೂ ಆಗಿಲ್ಲ ಅಂತ ಹೇಳ್ತಾರೆ. ಹಿ ಸೇಸ್ ನಾನೇ ಹೋಗಿ ಹೂತಾಕದೆ ಅಂತ. ಅದು ಮಾಡಿದಾರೋ ಐ ಡೋಂಟ್ ನೋ. ನಿಜವಾಗ್ಲೂ ಅದು ನನಗೆ ಗೊತ್ತಿಲ್ಲ. ವೆದರ್ ಆ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳಿದ್ದು ಅವ್ನು ಸುಳ್ಳು ಹೇಳಿದ್ರೆ ಹ್ಯಾಂಗ್ ಮಾಡ್ಬಿಡಿ ಅವನ್ನ. ಅಲ್ಲಲ್ಲ, ಅದು ಆಮೇಲೆ ಅಪಪ್ರಚಾರ ಮಾಡ್ತಿದ್ರೆ ಅವನೇ ಕೊಲೆಯಲ್ಲಿ ಭಾಗಿಯಾಗಿದ್ರೆ ಅದು ಆಮೇಲೆ. ನೀವೊಂದು ಪ್ರಶ್ನೆ ಕೇಳಿದ್ರಿ, ಇದು ಆಗ್ತಾ ಇರೋದು ಸರಿನಾ, ಅದು ಗದ್ದಲ ಆಗಿದ್ದು ಅವೆಲ್ಲ. ಇದು ಈ ಇಶ್ಯೂ ಸೆನ್ಸೇಷನಲೈಸ್ ಆಗ್ತಿರೋದು ರೂಟ್ ಕಾಸು. ಸಂಬಡಿ ಕಮ್ಸ್, ಅವನು ಹೇಳ್ತಾನೆ 100 ಶವಗಳು ನಾನು ಹೂತಾಕಿದ್ದೀನಿ, ನಾನು ಮುಂಪರ ಪರೀಕ್ಷೆಗೆ ರೆಡಿ ಇದ್ದೀನಿ ಅಂದ್ರೆ ಈಸ್ ವ್ಯಾಲಿಡೇಷನ್ ಮಾಡ್ತಾ ಇದ್ದಾನೆ. ಈಗ ಅದನ್ನ ಪ್ರಶ್ನೆ ಮಾಡ್ಬಿಡು, ಮುಂಪರ ಇದು ಮಾಡ, ಅದು ಹೋಲ್ಡ್ ಆಗಲ್ಲ ಅಂತಾರೆ. ಬಟ್ ಆದ್ರೆ ಇವತ್ತು ಇಂಡಿಯಾ ಇಸ್ ದ ಹೈಯೆಸ್ಟ್ ಸ್ಕ್ರೀನ್ ಟೈಮ್, 7.5 hours ಸ್ಕ್ರೀನ್ ಟೈಮ್. ಜನ ಹೆಂಗೆ ಕನ್ಸ್ಯೂಮ್ ಮಾಡ್ತಾರೆ ಕಾಂಟೆಂಟ್ ನ ಅಂದ್ರೆ, ಅದು ವಾಟ್ಸ್ಆಪ್ ಅಲ್ಲಿ ಬಂದಿರೋದೆಲ್ಲ ನಿಜ ಅನ್ಕೊಂಡ್ಬಿಡ್ತಾರೆ. ಅವ್ನು ಯಾರೋ ಒಬ್ಬ ಕೂತ್ಕೊಂಡು ಹೆಂಗ್ ಬೇಕಾರೋ ಮಾತಾಡ್ತಾ ಇರ್ತಾನೆ. ಅದ್ರಲ್ಲಿ ಏನು ಏನಪ್ಪಾ ಗ್ರೌಂಡ್ ಪುರಾವೆಗಳೇ ಇರಲ್ಲ. ಬಟ್ ಬಾರಿ ಅವನ ಮಾತಾಡುವ ರೀತಿ, ಆ ರೆಟಾರಿಸಮ್. ಅದೇ 7.5 ಗಂಟೆ ಸ್ಕ್ರೀನ್ ಟೈಮ್ಗೆ ಸತ್ಯನೂ ನೀವು ಆಚೆ ಬಿಡಿ. ಸತ್ಯ, ದಟ್ ಇಸ್ ವಾಟ್. 2 ಆಂಗಲ್. ಸಂತೋಷ್, ನನ್ನ ಪಾಯಿಂಟ್ ಅರ್ಥ ಆಯ್ತಲ್ಲ ನಿಮಗೆ. 7.5 ಗಂಟೆಗಳ ಕಾಲ ಒಬ್ಬ ಮನುಷ್ಯನ ಸ್ಕ್ರೀನ್ ಟೈಮ್ ಇದ್ದಾಗ ಸತ್ಯ ಅಂತ ಹೇಳೋರು ಯಾರು? ಓಕೆ, 2 ಕಡೆನೂ ವ್ಯೂ ಇದೆ ತಾನೆ. ಸತ್ಯ ಅಂತ ಹೇಳೋರು ಒಬ್ಬ ಜಡ್ಜು. ಇನ್ ಅವರ್ ಲೀಗಲ್ ಸಿಸ್ಟಮ್ ಒಬ್ಬ ಜಡ್ಜು. ಇವತ್ತು SIT ಆಗಿದೆ. SIT, ದಟ್ ಈಸ್ ವಾಟ್ ನಾನ್ ಕೇಳ್ತಾ ಇರೋದು. SIT ಯ ಇನ್ವೆಸ್ಟಿಗೇಷನ್ ಮೆಥಡಾಲಜಿ ಏನು? ಈಗ ರಿಯಾಕ್ಟಿವ್ ಆಗಿ GPR ಅಂತ ಹೇಳ್ತಾ ಇದ್ದಾರೆ. ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಐ ಆಮ್ ನಾಟ್ ಅಕ್ಯೂಸಿಂಗ್. SIT ಬಂದು ನಿಮಗೆ ಬಂದು ಅವರು ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು. ನಾವು ಏನು ಮೀಟಿಂಗ್ ಮಾಡಿದ್ದೀವಿ, ನಾವು ಯಾವ ಥರ ತನಿಖೆ ಮಾಡ್ತೀವಿ, ಯಾವತ್ತು ಜೀಪಲ್ಲಿ ಯಾರನ್ನ ಕರ್ಕೊಂಡ್ ಬರ್ತೀವಿ, GPR ನಾವು ಯಾವತ್ತು ಬಳಸಬೇಕು ಅಂತ ಇದ್ದೀವಿ, ಇಟಾಚಿ ಯಾವತ್ತು ಬಳಸ್ತೀವಿ, ಅವರು ಡಿಸ್ಕ್ಲೋಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಅಟ್ ಲೀಸ್ಟ್ ದೇರ್ ಶುಡ್ ಬಿ ಅ ಮೆಥಾಡಾಲಜಿ. ನಾವು ಈ ತರ ಮಾಡ್ತೀವಿ ಇರಬಹುದು. ನಮಗೂ ಗೊತ್ತಿಲ್ವಲ್ಲ, ನಿಮಗೂ ಗೊತ್ತಿಲ್ವಲ್ಲ ಅದು ಇದ್ದೇನೋ. ನಮಗೆ ಬಟ್ ಆದ್ರೆ ನಮಗೆ ಅನುಚೇತ ಆದ್ರೂ ಪ್ರೆಸ್ ಮೀಟ್ ಮಾಡಬೇಕು, ಮೊಹಾಂತಿ ಅವರು ಪ್ರೆಸ್ ಮೀಟ್ ಮಾಡಬೇಕು. ಯಾರಾದ್ರೂ ಬಂದು ನೋಡಪ್ಪ ಹಿಂಗ್ ಮಾಡ್ತಾ ಇದೀವಿ, ಹೇಳಿರಲ್ಲ, ಅವ್ರನ್ನು ಕರೆದು ಮಾತಾಡ್ಸ್ಬಿಡಿ. ಈ ಎಕ್ಸ್ಕವೇಷನ್ ಬಗ್ಗೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ರೆಸ್ಪಾನ್ಸಿಬಲ್ ಮೇನ್ ಸ್ಟ್ರೀಮ್ ಮೀಡಿಯಾ ಒಂದು, ಬಟ್ ದರ್ ಇಸ್ ಸಮಥಿಂಗ್ ಎಲ್ಸ್ ಕಾಲ್ಡ್ ದ ಸೋಷಿಯಲ್ ಮೀಡಿಯಾ, ವಿಚ್ ಇಸ್ ಕ್ರಿಯೇಟಿಂಗ್ ಅ ಪರ್ಸೆಪ್ಷನ್ ವಾರ್, ವಿಚ್ ಇಸ್ ತುಂಬಾನೇ ಡಿಫಿಕಲ್ಟ್. ಇದೇನಿದ್ರೆ ಬೆಂಕಿ ಆಡದಲ್ಲೇ ಹೊಗೆ ಆಡಲ್ಲ ಅನ್ನೋದು ಅದು ಸುಳ್ಳು. ಇವತ್ತು ಬೆಂಕಿ ಆಡದಲ್ಲೇ ಹೊಗೆ ಆಡುತ್ತೆ. ಬೆಂಕಿ ಆಡದಲ್ಲೇ ಹೊಗೆ ಆಡಿಸಬಲ್ಲುವಂತ ಪರಿಸ್ಥಿತಿಲಿ ನಾವೆಲ್ಲರೂ ಇದೀವಿ. ಈ ಚಿಕ್ಕ ಫೇಕ್ ನ್ಯೂಸ್ ಅಲ್ಲಿ ಸಿವಿಲ್ ಅನ್ರೆಸ್ಟ್ಗಳು ನಡೆದಿದಾವೆ ಅನೇಕ ಕಡೆ. ಫೇಕ್ ನ್ಯೂಸ್, ನಾಗರಿಕ ದಂಗೆಗಳು ಫೇಕ್ ನ್ಯೂಸ್ ಮೇಲೆ ನಡೆದಿದೆ. ಹಾಗಾಗಿ ಈಗ ಬೆಂಕಿ ಇಲ್ದಲೆ ಹೊಗೆ ಆಡ್ಬೋದು, ಆಗಲ್ಲ ಅನ್ನೋದೆಲ್ಲ ಇದೆಯಲ್ಲ, ದಟ್ ಇಸ್ ಹಳೆಗಾದೆ. ಅದು ಈಗ ಬೆಂಕಿ ಇಲ್ದಲೇ ಹೊಗೆ ಆಡಿಸ್ತಾರೆ. ಈಗ ಈ ವಿಚಾರದಲ್ಲಿ ಯಾರೆಲ್ಲ ಕೇಳ್ತಿದಾರಲ್ಲ, ಅಲ್ಲಿ ಆಗ್ಬಿಟ್ಟಿದೆ, ನಡೆದೇ ಹೋಗಿದೆ, ಅಲ್ಲಿ ಎಲ್ಲ ಮುಚ್ಚಾಕ್ತಿದ್ದಾರೆ, ಹಾಗೆ ಹೀಗೆ ಇದೆಯಲ್ಲ, ಏನು ಕೇಳ್ತೀರ ಅವ್ರನ್ನ ನೀವು? ಅವರಿಂದ ನಿಮ್ಗೆ ಏನು ಆನ್ಸರ್ ಬೇಕು? ಅಥವಾ ನಿಮ್ಮ ಪ್ರಶ್ನೆ ಏನು ಅವ್ರಿಗೆ ಅಂತ?
ಹಿಂಗ ನಿಜವಾಗ್ಲೂ ನಡೆದಿದೆ ಅಂತ ಹೇಳ್ತಾರಲ್ಲ, ಯಾರ್ಯಾರಿಗೆ ನ್ಯಾಯ ಬೇಕು ಅಂತಾರೆ, ನಡೆದಿದೆ ಅಂತ ನ್ಯಾಯ ಸಿಗುವ ಹಾಗೆ ಅಕಸ್ಮಿತ್ ಆಗಿ ಅವ್ರಿಗೆ ನಡೆದಿದೆ ಅಂತ ಅಷ್ಟೊಂದು ಫಿಕ್ಸ್ಡ್ ಆಗಿ ಹೇಳ್ತಾರಲ್ಲ. ಓಕೆ, ಈಗ ಒಂದ್ಸಲಿ ಆಗ್ಲೇ ಕೋರ್ಟ್ ಅಲ್ಲಿ ಸೌಜನ್ಯ ಕೇಸಲ್ಲಿ ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ಇಟ್, ಈಗ ಅದ್ರೊಳಗಡೆ ಹೋಗೋದ್ ಬೇಡ, ಬಟ್ ವ್ಯಾಪ್ತಿಗೆ ಬಂದಿಲ್ಲ, ಈಗ ಅದು ಬಂದಿಲ್ಲ ವ್ಯಾಪ್ತಿಗೆ. ಬಟ್ ಆದ್ರೆ ಆಗ್ಲೇ ಕೋರ್ಟ್ ಕಟ್ಟಕಟ್ಟೆ ಹತ್ತಿದೆ, ಅದಕ್ಕೊಂದು ರೂಲಿಂಗ್ ಬಂದಿದೆ, ಅದಕ್ಕೊಂದು ಡಿಸಿಷನ್ ಬಂದು ಪಾಸ್ ಆಗಿದೆ, ಜಜ್ಮೆಂಟ್ ಪಾಸ್ ಆಗಿದೆ. ಸೊ ಈಗ ಯಾರ್ಯಾರು ಹೇಳ್ತಿದಾರಲ್ಲ, ನಾಳೆ ದಿವಸ ಅಕಸ್ಮಿತ್ ಆಗಿ ಎಲ್ಲ ಜುಡಿಷಿಯಲಿ ಇಂದ ನಮ್ಮ ಕಾನ್ಸ್ಟಿಟ್ಯೂಷನ್ ವ್ಯಾಪ್ತಿಯಲ್ಲೇನೆ ಏನ್ ಇನ್ವೆಸ್ಟಿಗೇಷನ್ ಆಗ್ಬೇಕೋ ಚಾಚು ತಪ್ಪದೆ 100% ಅದನ್ನ ಚಾಚು ತಪ್ಪದೆ ಆ ಇನ್ವೆಸ್ಟಿಗೇಷನ್ ನಡೀಲಿ. ಯಾರ್ಯಾರು ಇದ್ರದ್ದು ಬೆನಿಫಿಷರೀಸ್ ಆಫ್ ದ ಏನಪ್ಪಾ ಈ ಒಂದು ಸೆನ್ಸೇಷನಲಿಸಮ್ ಬೆನಿಫಿಷರಿಗಳಿದಾರಲ್ಲ, ಅವ್ರಿಗೆ ಸ್ಕ್ರೀನ್ ಟೈಮಿನ ಬೆನಿಫಿಟ್ ಇರ್ಬೋದು, ಅವರ ಪಾಪ್ಯುಲಾರಿಟಿಯ ಬೆನಿಫಿಟ್ ಸಿಕ್ಕಿರ್ಬೋದು, ಅವರನ್ನು ನಾಳೆ ದಿವಸ ಮಾಡಬೇಕು. ನ್ಯಾಯ ಕೇಳೋರೆಲ್ಲ ಲಾಭ ಮಾಡ್ಕೊಳ್ತಾ ಇದಾರೆ ಅಂತ ನಿಮ್ಮ ಅರ್ಥ? ಹಲವಾರು ಜನ ಪ್ರಾಫಿಟ್ ಮಾಡ್ಕೊಳ್ತಾ ಇದ್ದಾರೆ, ಹಲವಾರು ಒಂದಷ್ಟು ಹೆಣ್ಣು ಮಕ್ಕಳಿಗೆ ಇಲ್ಲಿ ಅತ್ಯಾಚಾರ ಮಾಡಿದ್ದಾರೆ, ಸಾಯಿಸ್ಬಿಟ್ಟಿದ್ದಾರೆ, ಬಡವರು ಸಾಯಿಸಿದ್ದಾರೆ, ಅನಾಥರನ್ನು ಸಾಯಿಸಿದ್ದಾರೆ, ಹೂತು ಬಿಟ್ಟಿದ್ದಾರೆ. ಇದರಲ್ಲಿ ನ್ಯಾಯ ಬೇಕು ಅಂತ ಯಾರಾದರೂ ಕೇಳಿದ್ರೆ ಅವರು ಲಾಭಾಕಾಂಕ್ಷಿಗಳು ಅಂತ ಎಲ್ಲ ಜನರಲೈಸ್ ಮಾಡ್ತಾ ಇಲ್ಲ. ನಿಜವಾಗ್ಲೂ ಅವರಿಗೆ ಇದಿರ್ಬೋದು, ಕಾಳಜಿ ಇರ್ಬೋದು. ಕಾಳಜಿ ಇದ್ರೆ ಅದು ಒಂದು ಅಂತ್ಯಕ್ಕೆ ತಗೊಂಡು ಹೋಗೋವರೆಗೂ ನಿಲ್ಬೇಕು. ನಿಂತಿ ಜೊತೆಗೆ SITಗೆ ಪೂರಕವಾಗಿ ಕೆಲಸ ಮಾಡಬೇಕು. ದೇ ಶುಡ್ ವರ್ಕ್ ವಿತ್ SIT. ಆವಾಗಲೇ ಏನಾರು ಆಗೋದು. ಸುಮ್ಮನೆ ಸೆನ್ಸೇಷನಲೈಸ್ ಮಾಡಿ ಸ್ಕ್ರೀನಿಗೆ ಬಂದ್ಬಿಟ್ಟು ಎಜಿಟೇಷನ್ಗೆ ಕರೆದಿ ಅದು ಏನೂ ಆಗಲ್ಲ. ಫೈನಲಿ ನಮ್ಮ ಯಾರ್ಯಾರು ನಿಜವಾಗ್ಲೂ ಅಕಸ್ಮಿತ್ ಆಗಿದ್ರೆ, ಹಂಗಾಗಿ ನಾನು ಈದರ್ ಆಫ್ ದ ಸೈಡ್ಸ್ ನ ತಗೊಳಕ್ ಇಷ್ಟ ಇಲ್ಲ. ನಿಜವಾಗ್ಲೂ ಅಕಸ್ಮಿತ್ ಆಗಿದ್ರೆ ಅವ್ರಿಗೂ ನ್ಯಾಯ ಸಿಕ್ದಂಗ ಆಗಲ್ಲ. ಸೆನ್ಸೇಷನಲಿಸಮ್ಗೆ ಎಂಡೇ ಇಲ್ಲ. ಅದಕ್ಕೆ ಕೊನೆ ಆಗಬೇಕು ಅಂದ್ರೆ ಯಾರ್ಯಾರು ಆಪಾದನೆ ಮಾಡ್ತಿದಾರಲ್ಲ ಅವ್ರ ಹತ್ರ ಏನೇನ್ ಪ್ರೂಫ್ ಇದೆ ಅವ್ರು ಬರ್ಲಿ, ಆ ಪ್ರೂಫ್ ನ ಇಡ್ಲಿ, ಅದನ್ನ SITಗೆ ಅವರು ಹೆಲ್ಪ್ ಮಾಡ್ಲಿ. ಆವಾಗ ದೇರ್ ವಿಲ್ ಬಿ ಸಮ್ ಲಾಜಿಕಲ್ ಎಂಡ್. ಇಲ್ಲ ಅಂದ್ರೆ ಸುಮ್ನೆ ಹಿಂಗೆ ಸೆನ್ಸೇಷನಲಿಸಮ್ ಅಲ್ಲಿ ಕೆಲವರು ಹೀರೋಗಳಾಗ್ತಾರೆ ಅಷ್ಟೇನೆ.